ದೋಸ್ತ ಇವತ್ತಿನ ಸ್ಪೆಷಲ್ ಏನು ಮಾಡ್ತಾ ಇದ್ದೀರಿ ಇವತ್ತು? ಇವತ್ತಿನ ಸ್ಪೆಷಲ್ ಹಾಂ, ಚಿಕನ್ ಕ್ಯಾಪ್ಸಿಕಮ್ ಎಣ್ಣೆ ಖಾರ. ಓ ಹೌದಾ? ಹಾಂ, ಅಂದರೆ ಇವತ್ತೊಂದು ಭರ್ಜರಿ ಊಟ ಆಗತ್ತಂತ ಆಯಿತು. ವೆರೈಟಿ ಡಿಶಾ? ಅಡ್ಡಿಲ್ಲ. ಆಗಿದ್ರೆ ಇವತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಚಿಕನ್ ಕ್ಯಾಪ್ಸಿಕಮ್ ಎಣ್ಣೆ ಖಾರ ಮಾಡ್ತಿದ್ದಾರೆ. ನಾನು ತಿನ್ನೋದಕ್ಕೆ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ. ಶುರು ಆಗಲೇ ಆಗಿದ್ರೆ ಅಲ್ಲ? ಧನಿಯಾ ಪೌಡರ್, ಗರಂ ಮಸಾಲ, ಚಿಕನ್ ಮಸಾಲ, ಖಾರ ಪುಡಿ ಹಾಕೋತಿದ್ವಿ. ಖಾರ ಜಾಸ್ತಿ ತಿನ್ನೋರ ಜಾಸ್ತಿ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕೊಳ್ಳೋದು. ಇದು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಂಡು ಆಗಿದೆ. ಇವಾಗ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಒಂದು 20 ನಿಮಿಷ ಬಿಟ್ಕೊಳ್ಳೋಣ. ಓಕೆ, ಎಲ್ಲ ರೆಡಿ ಆಗಿದೆ. ಈಗ ನಾವು ಚಿಕನ್ ಕ್ಯಾಪ್ಸಿಕಮ್ ಎಣ್ಣೆ ಖಾರ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಮೊದಲನೇದಾಗಿ ಒಂಚೂರು ಎಣ್ಣೆ ಹಾಕೊಳ್ಳೋಣ ಇದಕ್ಕೆ. ಹಾಗೆ ಇನ್ನೊಂಚೂರು ತುಪ್ಪ ಹಾಕ್ಕೊಳ್ತಾ ಇದ್ದೀವಿ. ಈರುಳ್ಳಿ ಒಂಚೂರು ಹಾಕ್ಕೊಳ್ತಾ ಇದ್ದೀವಿ. ಕ್ಯಾಪ್ಸಿಕಮ್ ಒಂಚೂರು ಹಾಕ್ಕೊಳ್ತಾ ಇದ್ದೀವಿ. ಇದಕ್ಕೆ ಈರುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀವಿ, ಅದನ್ನು ಕೂಡ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂಚೂರು ಹಾಕೊಳ್ತಾ ಇದ್ದೀವಿ.
ಟೊಮೆಟೊ ಒಂಚೂರು ಹಾಕೊಳ್ತಾ ಇದ್ದೀವಿ. ಇವಾಗ ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನನ್ನು ಹಾಕೊಳ್ತಾ ಇದ್ದೀವಿ. ಇದಕ್ಕೆ ಇನ್ನೊಂಚೂರು ಖಾರ ಹಾಕೊಳ್ತಾ ಇದ್ದೀವಿ. ಇದಕ್ಕೊಂಚೂರು ನೀರು ಹಾಕೊಳ್ತಾ ಇದ್ದೀವಿ. ಇದಕ್ಕೆ ಇನ್ನೊಂಚೂರು ಚಿಕನ್ ಮಸಾಲ ಹಾಕೊಳ್ತಾ ಇದ್ದೀವಿ. ಇದಕ್ಕೊಂಚೂರು ಇವಾಗ ಕೊನೆಯದಾಗಿ ಕೊತ್ತಂಬರಿ ಹಾಕೊಳ್ತಾ ಇದ್ದೀವಿ. ಇವು ಪೂರ್ತಿಯಾಗಿ ಚಿಕನ್ ಕ್ಯಾಪ್ಸಿಕಮ್ ಎಣ್ಣೆ ಖಾರ ರೆಡಿ ಆಗಿದೆ. ಓಕೆ, ತಿಂದ್ಬಿಟ್ಟು ಟೇಸ್ಟ್ ಯಾವ ಥರ ಆಗಿದೆ ಹೇಳ್ರಾ? ಓಕೆ ಮಗ. ಸೂಪರ್ ಆಗಿದ್ದು. ಹೌದಾ ಯಶ್? ಬೆಂಕಿ ಸಖತ್ತಾಗಿದೆ. ಬೆಂಕಿ. ಓಕೆ, ಚಿಕನ್ ಕ್ಯಾಪ್ಸಿಕಮ್ ಎಣ್ಣೆ ಖಾರ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಕೂಡ ಒಂದು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತೀನಿ.